जो हमारे इस्लाम में हमारे क्या करा और नारेबाजी न करें। ಶಾಂತಿಯುತವಾಗಿ ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ನೀಡಿರೋ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಮೌನ ಪ್ರತಿಭಟನೆಯನ್ನ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಹುಬ್ಳಿಯಲ್ಲೂ ಕೂಡ ಇದೇ ರೀತಿ ಒಂದು ಪ್ರೊಸೆಷನ್ ಮಾಡಬೇಕು ಅಂತಿದ್ರು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಇದೆ ಅಂತಂದು ನಮಗೆ ಎಲ್ಲ ಕಡೆ ಬಂದೋಬಸ್ತ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಕೇಳ್ಕೊಂಡಾಗ ಅಲ್ಲಿ ಶಾವಲಿ ದರ್ಗಾ ಏನಿದೆ ಅಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡಿ ಅವರು ಕೂಡ ಮುಕ್ತಾಯ ಮಾಡಿದ್ದಾರೆ. ಬಹಳ ಒಳ್ಳೆಯ ಪ್ಲೆಕಾರ್ಡ್ಸ್ ಅನ್ನ ಇಟ್ಕೊಂಡ್ ಬಂದಿದ್ದೀನಿ. ಅದರಲ್ಲಿ ಫೋಕಸ್ ಆನ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್, ಪ್ರಜಾಪ್ರಭುತ್ವವನ್ನು ಗೌರವಿಸಿ, ವಿ ಆರ್ ಆಲ್ ಇಂಡಿಯನ್ಸ್ ಅನ್ನುವಂಥದ್ದು ಬಹಳ ಒಳ್ಳೆಯ ಸಂದೇಶ ಇದು. ಮತ್ತೆ ಅತ್ಯಂತ ಮೌನ ಪ್ರತಿಭಟನೆ ಮಾಡಿ ಶಾಂತಿಯುತವಾಗಿ ಮುಗಿಸಿರೋದಕ್ಕೆ, ಯಾಕಂದ್ರೆ ಇದೇ ರೀತಿ ಪ್ರತಿಭಟನೆಗಳು ಕೆಲ ಭಾಗಗಳಲ್ಲಿ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಅಶಾಂತಿ ಉಂಟಾಗಿರುವಂತದ್ದು, ಅಲ್ಲಿ ವೈಲೆನ್ಸ್ ಆಗಿರುವಂತದ್ದೆಲ್ಲ ಆಗಿದೆ ಬೇರೆ ಕಡೆ. ಕರ್ನಾಟಕದಲ್ಲಿ ಆಗಿಲ್ಲ, ಹೊರಗಡೆ ಮಹಾರಾಷ್ಟ್ರದಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆ. ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ 3,000-4,000ಕ್ಕಿಂತ ಹೆಚ್ಚು ಜನ ಏನ್ ಸೇರಿದ್ದೀರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ರಾಮಗಿರಿ ಸ್ವಾಮಿ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಧಾರವಾಡ ಅಂಜುಮನ್ ಇಸ್ಲಾಮಿಂದ ಎಲ್ಲ ಮುಸ್ಲಿಂ ಸಮಾಜದವರು ಒಂದು ಮೌನ ಪ್ರತಿಭಟನೆಯನ್ನು ಮಾಡಿದ್ದೀವಿ ಮತ್ತು ಡಿಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮೆಲ್ಲರ ಆಸೆ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ ಇಂಥ ಒಂದು ಕಾನೂನು ತರಬೇಕು. ಕಾನೂನು ಏನಂದ್ರೆ ಯಾವುದೇ ಸಮಾಜದವರಾಗಲಿ, ಯಾವುದೇ ಸಮಾಜ ಧರ್ಮಗುರುಗಳಿಗಾಗಲಿ, ಯಾವ ಸಮಾಜಕ್ಕೆ ಧಕ್ಕೆ ತರುವಂತ ಏನೋ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಟಾಡಾ ನೋಟಾ ಏನೇನ ಈಗದಾವಲ್ಲ ಅದೇ ತರ ಒಂದು ಕಾನೂನು ತರಬೇಕು. ಅಂದ್ರೆ ಇದೇನಾಗಿ ಇವರಿಂದ ಏನಾಗಿದೆ, ದೇಶ ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟ್ ಹೋಗ್ಬಿಟ್ಟು ಜಗಳ ಆಡುವಂತ ಕೆಲಸಗಳು ನಡೆಯುತ್ತೆ. ಅದಕ್ಕಿಂತ ಒಂದು ಕಾನೂನು ತಂದ್ರ ನಮ್ಮ ದೇಶ ಡೆವಲಪ್ಮೆಂಟ್ ಕಡೆ ಸಾಕ್ತೈತಿ ಮತ್ತು ಒಳ್ಳೆ ಭವಿಷ್ಯ ನಮ್ಮ ದೇಶ ಆಕೈತಿ. ದಯಮಾಡಿ ಯಾರು ಇರಲಿ, ಮುಸ್ಲಿಂ ಇನ್ನೊಬ್ಬರಿಗೆ ಬೈದ್ರು ಅವ್ರ ಬಗ್ಗೆ ಕಾನೂನು ಇರಬೇಕು, ಇನ್ನೊಬ್ಬ ಧರ್ಮದಲ್ಲಿ ಇನ್ನೊಬ್ಬರಿಗೆ ಹೇಳಿದ್ರೆ ಕಾನೂನು ಬರಬೇಕು. ಇದು ಡಿಸ್ಟರ್ಬೆನ್ಸ್ ಮಾಡುವಂತ ಏನು ಕುಳಗಳದಾವಲ್ಲ, ಯಾರು ವ್ಯಕ್ತಿಗಳು ಡಿಸ್ಟರ್ಬೆನ್ಸ್ ಮಾಡಿ ದೇಶ ಹಾಳು ಮಾಡುವಂತ ಏನು ಷಡ್ಯಂತ್ರ ನಡೆಸಿದಾರಲ್ಲ ಅವ್ರು ತಕ್ಕ ಪಾಠ ಕಲಿಸಬೇಕಂತ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಕಾನೂನು ತರಬೇಕು. ಯಾರು ಯಾವ ಧರ್ಮಗಳಿಗೆ ಮಾತಾಡ್ತಾರ, ಡಿಸ್ಟರ್ಬೆನ್ಸ್ ಮಾಡಿರ್ತಾರ, ಯಾವ ಧರ್ಮದವರಿಗೆ ಧಕ್ಕೆ ತರುವಂತ ಹೇಳಿಕೆಯನ್ನು ಕೊಡ್ತಾರ ಅವ್ರಿಗೆ ಆ ಕಾನೂನು ತರ 3-4 ವರ್ಷ ಹೊರಗೆ ಬರಲಾರ್ದಂಗ ಆಕೆ ಕಠಿಣ ಶಿಕ್ಷೆ ಆಗುವಂತ ಕಾನೂನು ತರ ವಿನಂತಿ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ. ನಮ್ಮ ಧಾರವಾಡದಿಂದ ಒಂದು ಹೋರಾಟವನ್ನು ಮಾಡ್ತೀವಿ. ಈ ಕಾನೂನು ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಆಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರವಾಗಲಿ ಕಾನೂನು ತರಲಿ ಅಂತ ನಮ್ಮೆಲ್ಲರ ಧಾರವಾಡ ಜನರ ವತಿಯಿಂದ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಹೇಳಿದ್ವಿ. ಸರಿ, ನೀವು ಕಾನೂನು ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ರಿ ಅಂತ ಕೇಳಿ ಸರ್? ನಾವು ಬೆಟ್ಟಾಗಿ ಯಾರು ಲೀಡರ್ಸ್ ಅವ್ರು ಹೇಳ್ತೀವಿ, ಈ ಕಾನೂನು ತರ್ರಿ ಅಂತ ಹೇಳ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಅದು ಹೋರಾಟ ಮಾಡ್ತೀವಿ. ನೋಡು ಯಾವ ಹಂತಕ್ಕೆ ಅದು ಮಾಡ್ತಾರೆ ನೋಡು. ಇದು ನಮ್ದು ವೈಯಕ್ತಿಕ ಇಲ್ಲಿದು ಯಾವುದೇ ಧರ್ಮ. ಈ ಮೊನ್ನೆ ಒಂದು ವರ್ಷದಿಂದ ಮಾರ್ವಾಡಿ ಧರ್ಮಗುಡಿಗೆ ಒಬ್ಬರು ಯಾರು ಅಂದಿದ್ರು, ಅವಾಗ ನಾವು ಬಂದು ಅಂಜುಮನಿಂದ ಪ್ರೊಟೆಸ್ಟ್ ಮಾಡಿ ಒಂದು ಇದು ಕೊಟ್ಟಿದ್ವಿ, ಅವ್ರ ಬಗ್ಗೆ ವಿರುದ್ಧ ಮಾಡಿದ್ವಿ. ಇವತ್ತು ನಮ್ದು ಅಂತಿಲ್ಲ, ನಾಳೆ ಇವರು ಇನ್ನೊಂದು ಧರ್ಮಗುರು ಇನ್ನೊಬ್ರು ಹೇಳ್ದ ಯಾರೇ ಏನು ಹೇಳಿದ್ರು ಅದಕ್ಕೆ ಒಂದು ಕಠಿಣ ಕಾನೂನು ತರಲಿ ಅಂತ ನಮ್ಮೊಂದು ಬೇಡಿಕೆ ಇದೆ. ಕೇಂದ್ರ ಸರ್ಕಾರ ಇದ್ದಾಗ ಸಿಎಂ ಅವರು ಇದ್ರ ಬಗ್ಗೆ ಏನು ಮಾತಾಡೋದು? ಇದು ಮಹಾರಾಷ್ಟ್ರದಾಗಿದೆ, ಅದಕ್ಕೆ ಪ್ರೆಸಿಡೆಂಟ್ ಅಂಡ್ ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕರ್ನಾಟಕದಲ್ಲಿ ಆಗಿದ್ರೆ ಸಿಎಂ ಅವರು ಕೂಡ ಮಾತಾಡಿದ್ವಿ. ಮತ್ತೆ ಸಿಎಂ ಅವರು ಕೂಡ ಇದ್ರ ಬಿಟ್ಟು ಈ ಕಾನೂನು ತರಲಿಕ್ಕೆ ಏನು ಮಾತಾಡಿದ್ರೆ ನಾವೆಲ್ಲ ಡೆಲಿಗೇಷನ್ ತಗೊಂಡೋಗಿ ಇದ್ರ ಬಗ್ಗೆ ಮಾತಾಡ್ತೀವಿ. को लेकर अंजुमन इस्लाम इतना बड़ा मसला होने के बावजूद भी अमन के साथ बगैर किसी नारे के, बगैर किसी पुकारे के, बगैर किसी आवाज के आकर के अंजुमन इस्लाम जो है वो इस्लाम का मैसेज ये दे रही है कि मुसलमान जिस जगह भी रहता है उसका अव्वलीन फर्ज ये है कि वहां के इलाके को वो अमन की जो है वो गहवारा बना करके रखे। इस हिंदुस्तान की खूबसूरती हिंदू, मुस्लिम, सिख, ईसाई तमाम मजाहिब का जब हम एक दूसरे का एहतराम करेंगे तभी इस मुल्क की खूबसूरती बरकरार रहेगी। जान मांगो जान देंगे, माल मांगो माल देंगे, पर न हम हुजूर की शान देंगे न जलाल देंगे। ಅಂಜುಮನೆ ಇಸ್ಲಾಂ ಧಾರವಾಡ ಮತ್ತು ಧಾರವಾಡ ಶಹರದ ಎಲ್ಲ ಮಸೂತಿಗಳ
ಮುತುವಲ್ಲಿ ಮತ್ತು ಎಲ್ಲ ಮುಸ್ಲಿಂ ಸಮುದಾಯದ ಹಿರಿಯರಿಂದ ಮುಖಂಡರಿಂದ ಎಲ್ಲ ಮುಸ್ಲಿಂ ಸಮುದಾಯರು ಸೇರಿ ಇವತ್ತಿನ ಇಲ್ಲಿ ಪ್ರತಿಭಟನೆ ಏನಂದ್ರೆ, ಈಗಾಗ್ಲೇ ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಹಾರಾಷ್ಟ್ರ ಮೂಲದ ಒಂದು ರಾಮಗಿರಿ ಸ್ವಾಮೀಜಿ ಅನ್ನೋರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಪ್ರತಿಭಟನೆಯಾಗಿ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ, ಇದೇ ತರಿ ನಮ್ಮ ದೇಶದ ಗೃಹ ಮಂತ್ರಿ ಮತ್ತು ದೇಶದ ಪ್ರಧಾನ ಮಂತ್ರಿಯಿಂದ ನಾವು ಒಂದು ಮನವಿ ಮಾಡೋದೇನಂದ್ರೆ, ಈ ರೀತಿ ಯಾರೇ ಹೇಳಿಕೆ ಕೊಳ್ಳಿ, ಯಾವ ಧರ್ಮದ ವಿರುದ್ಧ ಆಗ್ಲಿ, ಯಾವ ಸಮಾಜದ ವಿರುದ್ಧ ಆಗ್ಲಿ, ಯಾವ ಧರ್ಮ ಗುರುಗಳ ವಿರುದ್ಧ ಆಗ್ಲಿ, ಈ ರೀತಿ ಅವಹೇಳನಕ್ಕೆ ಯಾರೇ ಹೇಳಿಕೆ ಕೊಟ್ರೆ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು, ಒಂದು ಕಠಿಣ ಕಾನೂನು ಬರಬೇಕಾಗಿ ಒಂದು ಮನವಿ ಮಾಡುತ್ತಾ ಇಲ್ಲಿ ನಾವು ಬಂದಿದ್ದೀವಿ. ನಾವು ನಮ್ಮ ತಂದೆ ತಾಯಿ ಬಗ್ಗೆ ಏನಾದ್ರು ಹೇಳಿದ್ರೆ ಸಹಿಸಬಹುದು, ಆದ್ರೆ ನಮ್ಮ ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಯಾರು ಏನು ಹೇಳಿದರೆ ನಾವು ಅದನ್ನ ಸಹಿಸೋಕೆ ಸಾಧ್ಯವಿಲ್ಲ. ನಾವು ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಪ್ರೀತಿ ಮಾಡುತ್ತೀವಿ. ಅವ್ರಿಗೋಸ್ಕರ ನಾವು ನಮ್ಮ ಎಲ್ಲಾ ಜೀವನ, ನಮ್ಮ ಎಲ್ಲಾ ಸಂಪತ್ತನ್ನು ನಾವು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಒಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾಗಿ ಅದರ ವಿರುದ್ಧ ನಮ್ಮ ಎಲ್ಲಾ ನಂಬಿಕೆಗೆ ಒಂದು ಧಕ್ಕೆ ಬಂದಿದೆ. ನಾವು ಬಹಳ ಮನಸ್ಥಿತಿಯಲ್ಲಿ ನಾವು ಇದ್ದೀವಿ. ನಾವು ನಮ್ಮ ಸಂಕಟವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರ ನಮಗೆ ಸಂಕಟ ಒಂದಾಗಿದೆ. ನಮ್ಮ ಭಾರತದಲ್ಲಿ ಏನಾಗ್ತಿದೆ, ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಈ ರೀತಿ ಹೇಳಲಾಗುತ್ತೆ ಅಂದ್ರೆ ನಮಗೆ ನಂಬಿಕೆ ಮಾಡ್ಲಿಕ್ಕಾಗ್ತಿಲ್ಲ. ನಮ್ದ ಒಂದು ಧಾರ್ಮಿಕ ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಈ ರೀತಿ ಹೇಳಿದ್ದು ನಮಗೆ ಯಾವ ರೀತಿ ಸಹಿಸೋಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಮೊದಲಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರ ವತಿಯಿಂದ ಮತ್ತೆ ನಮ್ಮ ದೇಶದ ಗೃಹ ಮಂತ್ರಿ, ಪ್ರಧಾನ ಮಂತ್ರಿ ಅವರಿಗೆ ನಾವು ಬೇಡಿಕೊಳ್ಳೋದೇನೆಂದ್ರೆ, ಒಂದು ಕಠಿಣ ಒಂದು ಕಾನೂನು ಮಾಡಬೇಕು. ಯಾವುದೇ ನಾವು ಧರ್ಮದ ವಿರುದ್ಧ, ಧರ್ಮ ಗುರುಗಳ ವಿರುದ್ಧ ಹೇಳಿಕೆ ಈ ತರ ಕೊಟ್ರೆ ಒಂದು ಕಠಿಣ ಕ್ರಮ ತಗೋಬೇಕು. ರಾಮಗಿರಿ ಸ್ವಾಮೀಜಿ ಅಂತ ಏನ್ ಹೇಳಿದಾರಲ್ಲ, ನಾನು ಅನಿಸುತ್ತೇನೆ ಅವರು ಹಕೀಕತ್ನಲ್ಲಿ ಅವರು ಸ್ವಾಮೀಜಿ ಆಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಒಳ್ಳೆ ಸ್ವಾಮೀಜಿ ಆದ್ರೆ ಈ ತರ ಹೇಳಿಕೆ ಕೊಡಕ್ ಸಾಧ್ಯನೇ ಇಲ್ಲ. ಒಂದು ಸ್ವಾಮಿ ಆಗ್ಲಿ, ಗುರು ಆಗ್ಲಿ, ಮಠದ ಒಂದು ಮಠಾಧೀಶರಾಗ್ಲಿ ಯಾವುದೇ ಧರ್ಮ ಬಗ್ಗೆ ಅವಹೇಳನಕ್ಕೆ ಹೇಳೋ ಸಾಧ್ಯನೇ ಇಲ್ಲ. ಈ ರೀತಿ ಹೇಳುವರು ಆ ಸ್ವಾಮೀಜಿ ಅಲ್ಲ, ಅವರ ಸ್ವಾಮೀಜಿಯವರ ಹೆಸರು ಮೇಲೆ ಒಂದು ಕಳಂಕ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ. ಈ ರೀತಿ ಅವ್ರು ಏನ್ ಹೇಳಿದ್ದಾರೆ ಅದನ್ನ ನಾವು ವಿರೋಧಿಸ್ತೀವಿ. ನಾವು ಸರ್ಕಾರ ಮತ್ತು ರಾಷ್ಟ್ರಪತಿಯನ್ನ ನಾವು ಒಂದು ವಿನಂತಿ ಮಾಡುತ್ತೀವಿ. ಇದೇ ತರ ನಾನು ಮತ್ತೊಂದು ವಿನಂತಿ ಈ ಪ್ರತಿಭಟನೆಯಲ್ಲಿ ಏನಂದ್ರೆ, ನಮ್ಮ ಬಹುಸಂಖ್ಯಾಕ, ನಾವು ಅಲ್ಪಸಂಖ್ಯರು, ಮುಸ್ಲಿಂ ಸಮಾಜದವರು ಅಲ್ಪಸಂಖ್ಯರು, ಬಹುಸಂಖ್ಯಾಕ ಹಿಂದೂಗಳು, ನಮ್ಮವರು ಬಾಂಧವರು, ನಾವು ಬೇಡಿಕೊಳ್ಳೋದೇನೆಂದ್ರೆ, ಈ ತರ ಏನು ನಮ್ಮ ಮೇಲೆ ಒಂದು ಇದಾದ್ರೆ ಆವಾಗ ನೀವು ಕೂಡ ನಮ್ಮ ಜೊತೆಯಲ್ಲಿ ನಿಂದಿರಬೇಕು. ನಮ್ಮ ಪ್ರವಾದಿ ಬಗ್ಗೆ, ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವಹೇಳನಕ್ಕೆ ಹೇಳಿದಾಗ ನಮ್ಮ ಹಿಂದೂ ಭಾಯಿಗಳು, ಹಿಂದೂ ಬಾಂಧವರು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಈ ಪ್ರತಿಭಟನೆಯಲ್ಲಿ ಕೈ ಜೋಡಿಸಬೇಕಾಗಿ ನಾನು ವಿನಂತಿ ಮಾಡುತ್ತೇನೆ. ಯಾಕಂದ್ರೆ ನಾವು ಎಲ್ಲರೂ ಭಾರತೀಯರು. ಯಾವುದೇ ಒಂದು ಕ್ರೈಸ್ತರ ವಿರುದ್ಧ ಆಗ್ಲಿ, ಯಾರೊಂದು ಜೈನ ವಿರುದ್ಧ ಆಗ್ಲಿ, ಬುದ್ಧ ವಿರುದ್ಧ ಆಗ್ಲಿ ಏನೇ ಅವಹೇಳನಕ್ಕಾದ್ರೆ ನಾವು ಮುಸ್ಲಿಂ ಸಮುದಾಯರು ಮುಂದೆ ಬಂದು ನಿಂತವೆ ಅಂತ ಹೇಳುತ್ತೆ ನಾನು ಬಯಸುತ್ತೇನೆ. ನಾವು ಎಲ್ಲಾ ಸಮುದಾಯದೊಟ್ಟಿಗೆ ಯಾವಾಗ್ಲೂ ನಾವು ಹೋರಾಟ ಮಾಡ್ಲಿಕ್ಕೆ, ನಾವು ಎಲ್ಲರೂ ಜೊತೆ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ನಾವು ಹೇಳಿ ಬಯಸುತ್ತೇನೆ. ಇದೇ ರೀತಿ ಇವಾಗ ನಾವು ಏನೈತಲ್ಲ, ರಾಜ್ಯದ ಮುಖ್ಯಮಂತ್ರಿ ಮತ್ತು ಪ್ರಧಾನ ಮಂತ್ರಿ, ರಾಷ್ಟ್ರಪತಿಯವರಿಂದ ವಿನಂತಿ, ಒಂದು ಕಠಿಣವಾದ ಕಾನೂನು ಬರಬೇಕು. ಯಾರು ಇನ್ನು ಮುಂದೆ ಈ ತರ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಭಾರತದಲ್ಲಿ ಸಾವಿರಾರು ಮದರಸೆಗಳಿದ್ದಾವೆ, ಸಾವಿರಾರು ನಮ್ಮ ಖಾನ್ಕಾಗಳು ಇದ್ದಾವೆ, ಸಾವಿರಾರು ಲಕ್ಷಾಂತರ ಮಸೀದಿಗಳು ಇದ್ದಾವೆ. ಆದ್ರೆ ಇವತ್ತಿನ ಒಂದು ಉದಾಹರಣೆ ಸಿಗಲ್ಲ, ಒಂದೇ ಒಂದು ಉದಾಹರಣೆ ಸಿಗಲ್ಲ. ಯಾವುದೇ ಮಸ್ಜಿದಿಂದ ಈ ತರ ಹೇಳಿಕೆ ಕೊಳ್ಳಾಗಿದೆ, ಯಾವುದೇ ಮೌಲಾನ ಈ ತರ ಹೇಳಿಕೆ ಕೊಳ್ಳಾಗಿದ್ದಾರೆ. ಬೇರೆ ಧರ್ಮದವರ ಬಗ್ಗೆ ಒಂದು ಉದಾಹರಣೆಗಳು ಕೂಡ ಸಿಗೋದಿಲ್ಲ. ಇದು ಯಾಕಂದ್ರೆ ಈ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾವು ಪಾಲಿಸ್ತಿದ್ದೀವಿ. ಇದೇ ತರ ಬೇರೆಯವರು ಕೂಡ ಪಾಲಿಸಬೇಕಾಗಿ ವಿನಂತಿ. बारे में बात करने का हक नहीं मिलता। आज हमारे मौलाना साहब ने बड़ी सुंदर हिंदी में, और एक मौलाना साहब पाटिल पुट्टप्पा की तरह कन्नड़ा में बहुत सुंदर अल्फाजों से हमें उसके बारे में बताया है। दिल तोड़ने वाला कभी स्वामी हो नहीं सकता। जब भी
जैन समाज के लिए कब आफत आई तो सबसे पहले मुस्लिम समाज, साथ में आदरणीय इस्माइल भाई तमादकर 56 इंच का सीना लेकर हमेशा हमारे साथ रहते हैं। आज हमारी भी ड्यूटी है, हमारा हक बनता है। ರಾಮಗಿರಿ ಬಾಬಾ ಅಂತೇಳಿ ಬಂದು ಮಹಾರಾಷ್ಟ್ರದ ರಾಮಗಿರಿ ಬಾಬಾ ಅಂತೇಳಿ ಬಂದು ಪ್ರವಾದಿ ಮೊಹಮ್ಮದ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದಕ್ಕೆ ನಾವು ನಮ್ಮ ದಲಿತ ಸಂಘಟನೆ ಪರವಾಗಿ ಆಯ್ತು, ನಮ್ಮ ಎಲ್ಲ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಎಲ್ಲ ಮತ್ತು ಜಿಲ್ಲೆಯ ಪರವಾಗಿ ನಾವೊಂದು ಬೆಂಬಲ ನೀಡ್ತಾ ಇದ್ದೇನೆ. ಇಂಥ ಸ್ವಾಮಿಗಳು ಇರಬಾರದು. ಯಾಕಂತಂದ್ರೆ ಎಲ್ಲ ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಸಿಯಾ, ಬುದ್ಧ ಇವೆಲ್ಲ ಸಮಾಜದವರು ಕೂಡ ಸಂವಿಧಾನ ಅಡಿಯಲ್ಲಿ ತಮ್ಮ ತಮ್ಮ ಧರ್ಮವನ್ನು ಗೌರವಿಸಿ ಬದುಕಬೇಕಾಗಿದೆ. ಆದ್ರೆ ಇಂಥ ಸ್ವಾಮಿಗಳು ಬಂದು ಎಲ್ಲ ಹಿಂದೂ ಮುಸ್ಲಿಂ ಜಗಳವನ್ನು ಹಚ್ಚುವ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ದಲಿತ ಸಂಘಟನೆ ಪರವಾಗಿ ಅವ್ರಿಗೆ ಅದಕ್ಕೆ ನಾವು ಧಿಕ್ಕಾರವನ್ನು ಘೋಷಿಸುತ್ತೇನೆ ಅಂತ ಈ ಮೂಲಕ ನಾನು मेरे धारवाड़ की एक अजीम जो है इंस्टीट्यूट, अजीम एक इदारा अंजुमन इस्लाम धारवाड़ की जानिब से आज हमायदीन शहर, जिम्मेदारान शहर, नौजवानान शहर यहाँ आज डीसी ऑफिस के पास जमा है। हम तमाम के आने का एक अहम मकसद है, हम तमाम अपने अपने से जो है एक अहम जिम्मेदारी को लेकर के आए हैं। इसलिए कि हम कई सालों से ये देख रहे हैं आए दिन फिरकापरस्त अनासिर जो है कभी कभार जो है वो अपनी रोटियां सेकने के लिए या फिर अपनी सियासत गरमाने के लिए कभी इस्लाम पर हमला करते हैं, कभी पैगंबर इस्लाम पर हमला करते हैं, कभी डॉक्टर भीमराव अंबेडकर पर हमला करते हैं, कभी डॉक्टर जो है महात्मा गांधी पर हमला करते हैं। यानी कि हर आए दिन जो है तमाम मजाहिब के या मानने वालों को दिलों को तकलीफ ऐसी अल्फाज से देते हैं जिससे लोग अपने जज्बात पर काबू नहीं रख पाते हैं। चूंकि हमारा ये मुल्क हिंदुस्तान गंगा जमुनी तहजीब का यहाँ पर माहौल है, यहाँ तमाम मजाहिब के, यहाँ तमाम कल्चर के, तमाम रिलीजन के लोग रहते हैं। हर एक दूसरे की मजहब का एहतराम करता है, एक दूसरे की कदर करता है। लिहाजा चाहिए भी कि हम एक दूसरे की इज्जत नफ्स का ख्याल रखें, एक दूसरे की जो है वो एहतराम करें। लेकिन ऐसा नहीं होता, हर दिन जो है कुछ न कुछ जो है एक इशू खड़ा कर दिया जाता है, कभी इस्लाम के खिलाफ, कभी पैगंबर इस्लाम के खिलाफ। आज हम तमाम की यहाँ जमा होने का सबसे अहम मकसद ये है, आज से 16 अगस्त 2024 को नासिक की सरजमीन पर एक सभा था जहाँ पर जो है एक मजहबी जो है लिबादा उड़े हुए शख्स ने पैगंबर इस्लाम और मजहब इस्लाम पर जो है वो बड़ी जो है वो गलत अल्फाज में इस्लाम की छवि बिगाड़ने की कोशिश की, पैगंबर इस्लाम पर हमला किया। मुसलमान हर चीज बर्दाश्त कर सकता है, मुसलमान हर चीज जो है वो बर्दाश्त करके जो कर सकता है, लेकिन हुजूर अलैहिस्सलाम की इज्जत पर, आपकी नामूस पर, आपकी शान में अगर कोई रानी के राई के दाने के बराबर भी अगर गुस्ताखी करता है तो मुसलमान बर्दाश्त नहीं कर सकता। मजहब इस्लाम की तालीम यह है कि खुद मजहब इस्लाम पर रहकर हर मजहब का एहतराम किया जाए, हर रिलीजन का एहतराम किया जाए, हर कल्चर का एहतराम किया जाए। फिजा अमन रहे, लोग सुकून से रहे, लोग इत्मीनान से रहे। लेकिन हम तमाम का एहतराम करते हैं, लेकिन हम आपसे सवाल करते हैं, जो लोग कभी रास्तों पर आकर के कहते हैं कत्ल कर देना चाहिए, मार देना चाहिए, लेकिन हम ऐसा मुतालबा नहीं करते। हम सुकून इत्मीनान के साथ जो है हुकूमत कर्नाटका से, हुकूमत हिंद से जो है वो पुरजोर ये मुतालबा करेंगे कि हम खामोश हैं, हमें खामोश रह करके हमारी बात सुनी जाए और हुकूमत जो है इस पर एक्शन ले, जिन्होंने हमारे दिलों को ठेस पहुंचाई है।